ಗೌರಿ ಗಣೇಶ ಚತುರ್ಥಿ ಹಬ್ಬಕ್ಕೆ ಇನ್ನೇನು 2 ದಿನಗಳಷ್ಟೇ ಬಾಕಿ ಇದೆ. ಹೊನ್ನಾವರ ತಾಲೂಕಿನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದರೆ ಇನ್ನೂ ಸಂತೆ ಮಾರುಕಟ್ಟೆಯಲ್ಲಿ ಗ್ರಾಹಕರು ತರಕಾರಿ ಹಾಗೂ ಹಬ್ಬದ ಸಾಮಗ್ರಿಗಳ ಖರೀದಿಯೂ ಜೋರಾಗಿತ್ತು. ಈ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಮಾಡಿದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಹೊನ್ನಾವರ ತಾಲೂಕಿನಲ್ಲಿಯೂ ಕೂಡ ಗಣೇಶನನ್ನ ಬರಮಾಡಿಕೊಳ್ಳೋಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಈಗಾಗಲೇ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಈಗಾಗಲೇ ಕರಾವಳಿ ಜಿಲ್ಲೆ ಎನಿಸಿಕೊಂಡಿರುವಂಥ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲೂ ಕೂಡ ಈಗಾಗಲೇ ಗೌರಿ ಗಣೇಶ ಹಬ್ಬಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸದ್ಯ ನಾವೀಗ ಹೊನ್ನಾವರದ ಬಂದರಿನಲ್ಲಿದ್ದೇವೆ. ಇಲ್ಲಿ ಕೂಡ ವಾರದ ಸಂತೆ ಪ್ರತಿ ಶನಿವಾರ ನಡೀತಾ ಇತ್ತು. ಆದರೆ ಈಗ ಗೌರಿ ಗಣೇಶ ಹಬ್ಬ ಶನಿವಾರದಿಂದ ಬಂದಿರೋ ಕಾರಣದಿಂದಾಗಿ ವಾರದ ಸಂತೆಯನ್ನು ಗುರುವಾರದಂದು ಅಂದರೆ ಇಂದು ನಿಗದಿ ಮಾಡಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಹೊನ್ನಾವರದ ಬಂದರಿನಲ್ಲಿ ಸಾಕಷ್ಟು ವ್ಯಾಪಾರಿಗಳು ಕೂಡ ಇಲ್ಲಿ ಸಂತೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಗಣೇಶ ಹಬ್ಬ ಶನಿವಾರ ಬಂದಿದ್ದರಿಂದ ಪ್ರತಿ ಶನಿವಾರ ನಡೆಯುತ್ತಿದ್ದ ವಾರದ ಸಂತೆಯನ್ನು ಜನರಿಗೆ ಅನುಕೂಲವಾಗಲೆಂದು 2 ದಿನ ಮುನ್ನವೇ ನಡೆಸಲು ಹೊನ್ನಾವರ ಪಟ್ಟಣ ಪಂಚಾಯತ್ ನಿರ್ಧರಿಸಿತ್ತು. ಹೀಗಾಗಿ ವಾರದ ಸಂತೆಯಲ್ಲಿ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸಲು ಜನಜಂಗುಳಿಯೇ ಸೇರಿತ್ತು. ಇನ್ನು ಈ ವೇಳೆ ನುಡಿಸಿರಿಯೊಂದಿಗೆ ಮಾತನಾಡಿದ ಗ್ರಾಹಕರು ಗಣೇಶ ಹಬ್ಬದ ನಿಮಿತ್ತ ವಾರದ ಸಂತೆಯನ್ನು ಮೊದಲೇ ನಡೆಸಿರುವುದರಿಂದ ಬಹಳ ಅನುಕೂಲವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತರಕಾರಿ ಮಾರಾಟಗಾರರು ನಾವು ತರಕಾರಿ ಮಾರಾಟಗಾರರು. ನಾವು ಹಾವೇರಿಯಿಂದ ಬಂದಿದ್ದೆ. ಬೆಳಗಾವಿಂದ ಮಾಲು ಬರ್ತದೆ. ಹೋದ ವಾರ ಶನಿವಾರ ಇತ್ತು ಸಂತೆ. ಈ ವಾರ ಹಬ್ಬದ ವಿಶೇಷ ಗುರುವಾರ ಇಟ್ಟಾರ ಸಂತೆ. ಈಗ ಗುರುವಾರ ಇಟ್ಟಾರ ನಂತರ ಸ್ವಲ್ಪ ಜನ ಬರೋದು ಸ್ವಲ್ಪ ಕಡಿಮೆ ಐತಿ. ಆದರೂ ಸ್ವಲ್ಪ ಮಾಲ ತುಟ್ಟಿ ಬಂದಿದೆ, ದುಬಾರಿ ಬಂದಿದೆ. ಟಮಾಟಿ 40 ರೂಪಾಯಿ ಕಿಲೋ ಮಾರ್ತಾಯಿದ್ದೀವಿ. ಉಳುಕಿದೆಲ್ಲ ತರಕಾರಿ ಸ್ವಲ್ಪ ನೀವು ಹೋದ ವಾರಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಇದೆ. ಅದ ಕಾರಣ ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಅದಾರೆ ಈ ವಾರ. ಅಲ್ಲ, ನಿಮ್ಗೆ ಈಗ ಪ್ರತಿ ವಾರ ಶನಿವಾರ ಆಗ್ತದೆ, ಈಗ ಗುರುವಾರ ಇದೆ, ಹೆಂಗೆ ಗೊತ್ತಾಯ್ತು ನಿಮಗೆ? ಅವರು ನಮ್ಮಲ್ಲಿ ಚಂದ ವಸೂಲಿ ಮಾಡೋಕ್ಕೆ ಬರ್ತಾರಲ್ಲ, ಅವ್ರಿಗೆ ಗುರುವಾರ ಇದೆ ಅಂತ ಹೇಳಿದರು. ಆದ ಕಾರಣ ನಾವು ಗುರುವಾರ ಸಂತೆ ಇಟ್ಕೊಂಡ್ವಿ. ಅಂಗಡಿಗಳನ್ನು ಜಾಸ್ತಿ ಆಗವೆ, ಆದರೂ ತರಕಾರಿ ತುಟ್ಟಿ ಇದೆ. ಜನ ಸ್ವಲ್ಪ ಕಡಿಮೆ ಇದೆ. ಜನ ಬರ್ತಾ ಇದ್ದಾರೆ, ಆದರೂ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಮಂದಿ ಹಬ್ಬ ಅಂತೇಳಿ ಬರ್ತಾರೆ, ತೊಗೊಂಡು ಹೋಗ್ತಾರೆ. ಈಗ ಒಂದು ಸ್ವಲ್ಪ ಜನ ಸ್ವಲ್ಪ ಕಡಿಮೆ. ಬೇರೆ ತರಕಾರಿ ರೇಟ್ ಎಲ್ಲ ಹೆಂಗಿದೆ? ಬೇರೆ ತರಕಾರಿ ರೇಟು ಈಗ ನೋಡಿ, ಬೀಟು 60 ರೂಪಾಯಿ ಇದೆ. ಆಮೇಲೆ ಇದು ಡಬ್ಬು ಕ್ಯಾಪ್ಸಿಕಮ್ಮು ಅದು 80 ರೂಪಾಯಿ, 100 ರೂಪಾಯಿ ಹೆಚ್ಚಿದೆ. ಈಗ ಹಿರೇಕಾಯಿ ರೇಟು 200, 160 ಹಿಂಗೆ ಮಾರ್ತಾವ್ರೆ. ದುಬಾರಿ ಬಂದಿದೆ ಈ ವಾರ. ನಮ್ಮ ಹೆಸರು ಅಲ್ತಾಪ್ ಅಂತೇಳಿ. ಈಗ ಹಬ್ಬದ ಸಂಬಂಧ ಗುರುವಾರ ಮಾಡ್ಯಾರ. ಈಗ ನಿಮ್ಗೆ ಹೆಂಗೆ ಆಯ್ತು? ಅಡ್ಡಿಲ್ಲ, ಬಂದಿಲ್ಲ. ಇನ್ಮೇಲೆ ಬರ್ಬೋದು. ವ್ಯಾಪಾರ ಅಡ್ಡಿಲ್ಲ. ಹೌದು, ಅಡ್ಡಿಲ್ಲ. ಒಂದು ಲೆವೆಲಿಗೆ ಇದೆ, ಚೆನ್ನಾಗಿದೆ. ತರಕಾರಿ ತುಟ್ಟಿ ಇದೆ. ಹಾಂ, ಬರ್ತೀವಿ. ಇಲ್ಲ, ಹೋದವರ ಅನೌನ್ಸ್ಮೆಂಟ್ ಮಾಡಿದ್ರು ಬೈಕ್ನಾಗ. ಮುನ್ಸಿಪಾಲ್ಟಿಯವರು ಅನೌನ್ಸ್ಮೆಂಟ್ ಮಾಡಿದ್ರು, ಅದಕ್ಕೆ ಗುರುವಾರ. ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ಏನು ಅಷ್ಟೇನಿಲ್ಲ. ತರಕಾರಿ ವ್ಯಾಪಾರಸ್ಥರೊಬ್ಬರು ಮಾತನಾಡಿ, ಹಬ್ಬದ ಹಿನ್ನೆಲೆ ವಾರದ ಸಂತೆಯನ್ನು 2 ದಿನ ಮೊದಲೇ ಮಾಡಿದ್ದರಿಂದ ಅನುಕೂಲವಾಯಿತು. ಮಳೆ ಕೂಡ ಕಡಿಮೆ ಇದೆ, ಜೊತೆಗೆ ತರಕಾರಿ ಬೆಲೆ ಕೂಡ ಕಡಿಮೆ ಇದೆ ಎಂದು ಹೇಳಿದರು. ಗುರುವಾರ ದಿವಸ ಇಟ್ಟುದರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಮತ್ತು ಮಳೆಯೂ ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲರಿಗೂ ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲ ಅನುಕೂಲ ಆಗಿದೆ. ಮಾರ್ಕೆಟ್ ಎಲ್ಲ ಸ್ವಲ್ಪ ಚೀಪ್ ಇದೆ ಹಬ್ಬದ ಸಲುವಾಗಿ. ಒಳ್ಳೆಯ ತಯಾರಿ ನಡೀತಾ ಇದೆ. ಸಾಮಾನುಗಳ ಖರೀದಿಯಲ್ಲಿ ಚಲೋ ಇದೆ. ಈ ಸಲ ಸಾಮಾನೆಲ್ಲ ಎಲ್ಲ ಒಳ್ಳೆಯವೇ ಇದೆ. ತರಕಾರಿ ಎಲ್ಲ ಒಳ್ಳೆ ಫ್ರೆಶ್ ಇದೆ, ಎಲ್ಲ ಅನುಕೂಲ ಇದೆ. ಆನಂದ್ ಶಾನ್ಬಾಗ್ ಕೂಡ್ಲ ಬಗ್ಗೆ ಮಾಡಿದ್ದು ತುಂಬ ಒಳ್ಳೆಯದೇ ಇದು. ಯಾಕೆಂದರೆ ನಾಳೆ ಗೌರಿ ಹಬ್ಬ, ನಾಡ್ದು ಗಣೇಶ ಹಬ್ಬ. ನಾಳೆ ಅಂದ್ಬಿಟ್ರೆ ಎಲ್ಲ ಗೌರಿ ಹಬ್ಬದ ಇದರೊಳಗೆ ಇರ್ತಾರೆ. ಸಂತೆ ಬರೋದು ತುಂಬ ಕಷ್ಟ.
ಈ ರೀತಿ ಮಾಡಿದ್ದು ಎಲ್ಲ ಜನರಿಗೂ ಹಳ್ಳಿಯವರಿಗೂ ಬಂದು ಈ ಸಂತೆಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಹಬ್ಬದ ತಯಾರಿ ಅಡ್ಡಿಲ್ಲ, ಮಾಮೂಲಿ ಚೆನ್ನಾಗೇ ಇದೆ. ಬೆಳಿಗ್ಗೆ ನೋಡಿದರೆ ಒಟ್ಟು ಹಬ್ಬಕ್ಕೆ ತುಂಬ ಮಳೆಯನ್ನು ಅನಿಸ್ತಾ ಇತ್ತು. ಈಗ ನೋಡ್ರಿ ಬಿಸಿಲು ವಾತಾವರಣವಿದೆ, ಸಂತೆ ಮಾಡಲಿಕ್ಕೂ ಅನುಕೂಲ, ಹಬ್ಬಕ್ಕೂ ಇದೇ ವಾತಾವರಣ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಟ್ಟಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಹೊನ್ನಾವರ ಜನತೆ ಗಣೇಶನನ್ನ ಬರಮಾಡಿಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದ್ದು ಹಬ್ಬಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಸಂತೆಯಲ್ಲಿ ಖರೀದಿಸಿದ್ದಾರೆ. ವಿಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ.